Hello, good morning, students. Let us begin with the new session. In the last period, we had discussed regarding the electric field due to an charged spherical shell at a certain point away from charged spherical shell. Now, the next application of the Gauss theorem we are going to discuss now. That is electric field due to an infinitely long, straight, uniformly charged wire by using Gauss law. ಅಲ್ಲಿ ಸ್ಪಿಯರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸ್ಪೆರಿಕಲ್ ಶೆಲ್ ತೊಗೊಂಡಿದ್ವಿ, ಚಾರ್ಜ್ ಸ್ಪೆರಿಕಲ್ ಶೆಲ್. ನಾವು ವಿ ಆರ್ ಟೇಕಿಂಗ್ ಚಾರ್ಜ್ಡ್ ವೈರ್ ಆ್ಯಂಡ್ ಯೂಸಿಂಗ್ ದಿ ಗಾಸ್ ಲಾ. ದಟ್ ಈಸ್ ಮೊದಲೇ ಹೇಳಿದ್ದೆ, ಹಿಂದಿನ ಕೇಸ್ನಲ್ಲಿ ಕೂಡ ಎಲೆಕ್ಟ್ರಿಕ್ ಫೀಲ್ಡೇ ಫೈಂಡ್ ಔಟ್ ಮಾಡಿದ್ವಿ, E ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತೇಳಿ. ಇವಾಗಲೂ ನಾವು ಎಲೆಕ್ಟ್ರಿಕ್ ಫೀಲ್ಡೇ ಫೈಂಡ್ ಔಟ್ ಮಾಡ್ತಿದ್ದೀವಿ, ಕೇಸ್ ಮಾತ್ರ ಡಿಫ್ರೆಂಟ್. ದಟ್ ಈಸ್ ವಿ ಆರ್ ಟೇಕಿಂಗ್ ವಿ ಆರ್ ಡಿಸ್ಕಸಿಂಗ್ ವಿತ್ ರೆಸ್ಪೆಕ್ಟ್ ಟು ಚಾರ್ಜ್ ವೈರ್. So here is the taken wire AB. This is wire AB of certain length, and it is a charged one. We have shown the charges here, positive charges on the upper side and lower side of the wire. And from this wire, at a distance of r units, as marked here, here will be a point P. So the distance between the wire and the point P is r units. At this point we are going to determine the electric field, and because of these charges, electric field at the same point is E, and the direction of the electric field is shown here. Now to derive this one, we are constructing something, that is by taking this as a radius, the distance wire to point P as a radius, we are imagining a cylinder. ಆ ಸಿಲಿಂಡರ್ನ ಒಂದು ಡಾಟೆಡ್ ಲೈನಿಂದ ತೋರಿಸಲಾಗಿದೆ. ದಿಸ್ ಈಸ್ ಎ ಸಿಲಿಂಡರ್, 3 ಡೈಮೆನ್ಷನಲ್ ಫಿಗರ್ ಅಂತೇಳಿ ಇಮ್ಯಾಜಿನ್ ಮಾಡಬೇಕು. ಸಿಲಿಂಡರ್ನಲ್ಲಿ ವೈರ್ ಎ ಬಿ ಇದೆ. ದಿಸ್ ಈಸ್ ಎಂಡ್ ಫೇಸ್ 1 ಆಫ್ ದಿ ಸಿಲಿಂಡರ್, ದಿಸ್ ಈಸ್ ಎಂಡ್ ಫೇಸ್ 2 ಆಫ್ ದ ಸಿಲಿಂಡರ್. ಎಂಡ್ ಫೇಸ್ 2 I have marked here, and this is end phase 1, and the surface of the cylinder should be called as Gaussian cylindrical surface. Gaussian cylindrical surface. The same thing I have mentioned here. AB is infinitely long wire, E is electric field at point P, and P is a point at a distance r from the wire, and r is the radius of the Gaussian cylinder, L is the length of the Gaussian cylinder, Q is charge enclosed by the Gaussian cylinder, and one more concept, that is lambda equal to Q divided by L. This is called as linear charge density on the wire. ಸ್ಪೆರಿಕಲ್ನಲ್ಲಿ ಸ್ಪೆರಿಕಲ್ ಚಾರ್ಜ್ ಡೆನ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಸ್ಫಿಯರ್ ಅಥವಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ನೋಡಿದ್ರಿ. ಸಿಗ್ಮಾ ಸಿಂಬಾಲ್ನ ಯೂಸ್ ಮಾಡಿ ಬರೆದಿದ್ವಿ, ಸಿಗ್ಮಾ ಇಕ್ವಲ್ ಟು ಕ್ಯೂ ಬೈ ಎಲ್ ಅಂತ ಬರೆದಿದ್ವಿ. ಇಲ್ಲಿ ಒನ್ಸ್ ಅಗೇನ್ ಅಲ್ಲಿ ಸಿಗ್ಮಾ, ಇಲ್ಲಿ ಲ್ಯಾಂಬ್ಡಾ. ದಿಸ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಆ್ಯಂಡ್ ದ ಎಕ್ಸ್ಪ್ರೆಷನ್ ಫಾರ್ ದಸ್ ಒನ್ ಇಸ್ ಕ್ಯೂ ಬೈ ಎಲ್. ಎಕ್ಸ್ಪ್ಲನೇಷನ್ ಕೇಳಂಗಿಲ್ಲ, ಸಿಂಪ್ಲಿ ಯು ಹ್ಯಾವ್ ಟು ಮೆನ್ಷನ್ ಎಲ್ಲಿ ಸಂದರ್ಭ ಬರ್ತದಲ್ಲ ಈ ಇಕ್ವೇಷನ್ನ ಯೂಸ್ ಮಾಡಬೇಕು, ಲ್ಯಾಂಬ್ಡಾ ಇಕ್ವಲ್ ಟು ಕ್ಯೂ ಬೈ ಎಲ್ ಅಂತೇಳಿ. ನಾವು after drawing this figure and describing this much, let us begin. The flux through the end face is 0. ಈ ಕಡೆ ಫ್ಲಕ್ಸ್ ಅಂದರೆ ಲೈನ್ಸ್ ಆಫ್ ಫೋರ್ಸ್ ಕಮಿಂಗ್ ಔಟ್ ಫ್ರಮ್ ದಿಸ್ ಸರ್ಫೇಸ್ and lines of force coming from this surface is 0. That means no lines of force will come through the end surface of the imagined cylinder. Only the lines of force will come through the side surface. The curved surface ಇರ್ತದೆ ಸಿಲಿಂಡರ್ದು, curved surface, ಅದರಿಂದ ಫ್ಲಕ್ಸ್ will be coming out. ಫ್ಲಕ್ಸ್ ಥ್ರೂ ದ ಎಂಡ್ ಫೇಸ್ ಇಸ್ 0. ಅದಕ್ಕೆ ರೀಸನ್ ಬೇಕಿದ್ರೆ ಕ್ಲಾಸ್ ಸ್ಟಾರ್ಟ್ ಆದ ನೋಡೋಣ ಅಂತ. ಇವಾಗ ನಿಮ್ಮ ಕೆಲಸ ಇಷ್ಟು ಬರೆದ್ರೆ ಇಟ್ ಈಸ್ ಓವರ್. ದೇರ್ ಫೋರ್ ಫ್ಲಕ್ಸ್ ಥ್ರೂ ದ ಕರ್ಡ್ ಸರ್ಫೇಸ್, ಎಂಡ್ ಸರ್ಫೇಸ್ನಲ್ಲಿ 0 ಅಂತಾದರೆ ಕರ್ಡ್ ಸರ್ಫೇಸ್ನಲ್ಲಿ ಮಾತ್ರ ಇರುತ್ತೆ. ಅಲ್ಲಿ ಫ್ಲಕ್ಸ್ ಎಷ್ಟಿರುತ್ತೆ ಅಂತ ಫಸ್ಟ್ ಇಕ್ವೇಷನ್ ಬರೀಬೇಕು. ದ್ಯಾಟ್ ಈಸ್ ಫ್ಲಕ್ಸ್ ಈಕ್ವಲ್ ಟು ಹಿಂದೆ ಹೇಳಿರೋಂಥ ಇಕ್ವೇಷನ್ ತೊಗೊಳ್ತಾ ಇದ್ದೀವಿ, E ಇಂಟು ಏರಿಯಾ ಆಫ್ ದಿ ಕರ್ಡ್ ಸರ್ಫೇಸ್. ಯಾವುದೋ ಫ್ಲಕ್ಸ್ನ ಡಿಟರ್ಮಿನ್ ಮಾಡೋಕ್ಕಿದ್ರೆ ಫ್ಲಕ್ಸ್ ಡೆಫಿನೇಷನ್ನೇ ತೊಗೊಂಡಿದ್ದೀವಿ. ಇಲ್ಲಿ ಫ್ಲಕ್ಸ್ ಈಕ್ವಲ್ ಟು ಫೀಲ್ಡ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಅಲ್ಲಿ ಹಿಂದೆ ನೆನಪು ಮಾಡಿಕೊಡ್ತಿದ್ದೀನಿ, ಎಲೆಕ್ಟ್ರಿಕ್ ಫೀಲ್ಡಿಗೆ ಇ ಅಂತ ಅಂದಿದ್ರಿ, ಎಲಿಮೆಂಟ್ ಏರಿಯಾಗೆ ಡೆಲ್ಟಾ ಎಸ್ ಅಂದಿದ್ರಿ, ಇ ಇಂಟು ಡೆಲ್ಟಾ ಎಸ್ ಅಥವಾ ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ, ಇವೆಲ್ಲ ಇಕ್ವೇಷನ್ ನೆನಪು ಮಾಡ್ಕೋಬೇಕು. ಹಾಗೇ ದೇರ್ ಫೋರ್ ಫ್ಲಕ್ಸ್ ಫೈ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಆಫ್ ದಿ ಕರ್ಡ್ ಸರ್ಫೇಸ್. ಇಲ್ಲಿ ಕರ್ಡ್ ಸರ್ಫೇಸ್ ಇರೋದ್ರಿಂದ ಬರೀ ಏರಿಯಾ ಅನ್ನೋಂಗಿಲ್ಲ, ಏರಿಯಾ ಆಫ್ ದಿ ಕರ್ಡ್ ಸರ್ಫೇಸ್ ಅಂತ ತೊಗೊಳ್ಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಮಾರ್ಕ್ ಮಾಡಿದ್ರಿ. ದ ಸೇಮ್ ಇ ಈಸ್ ಐ ಆಮ್ ಟೇಕಿಂಗ್ ಹಿಯರ್ multiplication sign, and this is a cylinder of radius r ಇರೋದ್ರಿಂದ its surface area is given
by 2 pi r L from the geometry. Last year geometry ಕಲ್ತಿದ್ದೀರಿ, area of the surface area of the cylinder etc. Okay, the same thing we are taking here. Therefore electric field is E, area of the curved surface is 2 pi r L. The product of these two is the flux. That is, from the Gauss theorem, this phi is equal to q divided by epsilon. This is definition of the Gauss theorem. Phi equal to q by epsilon naught. So equation 2 phi ಬಗ್ಗೆನೇ ಹೇಳ್ತದೆ, equation 1 ಅದು ಕೂಡ phi ರಿಲೇಟ್ ಆಗಿರ್ತದೆ. ದೇರ್ ಫೋರ್ ಹೀಗೆ ಇರಬೇಕಾಗಿದ್ದರೆ ಎರಡೂ ಇಕ್ವೇಟ್ ಮಾಡ್ಬೇಕು. ಇವಾಗ ಫ್ರಮ್ ಇಕ್ವೇಷನ್ 1 and 2 ಎರಡೂ ಈಕ್ವಲ್ ಟು ಫೈನೇ ಇರೋದ್ರಿಂದ E ಇಂಟು 2 pi r L ಬಿಕಮ್ಸ್ q by epsilon naught. ಅರ್ಥ ಆಯ್ತಲ್ಲ? ದಿಸ್ E ಇಂಟು 2 pi r L is equal to q divided by epsilon naught. ದೇರ್ ಫೋರ್ E equal to 2 pi r L ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ದಿಸ್ ಬಿಕಮ್ಸ್ q divided by 2 pi r L ಇಂಟು epsilon naught. ಸೊ ಇಲ್ಲಿ q ಬೆಲೆ ಹಾಕಿದರೆ, ಬಿಕಾಸ್ ಲ್ಯಾಂಬ್ಡಾ ಈಕ್ವಲ್ ಟು q by L ಹಿಂದೆ ತೊಗೊಂಡಿದ್ವಿ. ಲ್ಯಾಂಬ್ಡಾ ಈಕ್ವಲ್ ಟು q by L, q ಏನಾಯಿತು, ಲ್ಯಾಂಬ್ಡಾ ಇಂಟು L ಆಯಿತು. ದೇರ್ಫೋರ್ ಲ್ಯಾಂಬ್ಡಾ ಈಕ್ವಲ್ ಟು q by L ಅಂದರೆ q ಈಕ್ವಲ್ ಟು ಲ್ಯಾಂಬ್ಡಾ L. ದೇರ್ಫೋರ್ ಇಲ್ಲಿ ಲ್ಯಾಂಬ್ಡಾ L ಹಾಕಿದ್ವಿ. ಲ್ಯಾಂಬ್ಡಾ L ಡಿವೈಡ್ ಬೈ ದ ಸೇಮ್ 2 pi r L ಎಪ್ಸಿಲಾನ್ ನಾಟ್, 2 pi r L ಎಪ್ಸಿಲಾನ್ ನಾಟ್. ಸೊ ಅದನ್ನು ಸ್ವಲ್ಪ ಬಿಡಿಸಿ ಬರೆದ್ರೆ E ಈಕ್ವಲ್ ಟು 1 by 2 pi ಎಪ್ಸಿಲಾನ್ ನಾಟ್ ಇಂಟು ಲ್ಯಾಂಬ್ಡಾ ಬೈ ಆರ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ದಿಸ್ ಇಸ್ ಸಮ್ ಕಾನ್ಸ್ಟೆಂಟ್, ಹೌದಾ? ಸೊ ಹೀಗಿರೋದ್ರಿಂದ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ದ ಸೇಮ್ ಇಕ್ವೇಷನ್ ಐ ವಾಂಟ್ ರೈಟ್ ಹಿಯರ್. E ಈಕ್ವಲ್ ಟು 2 pi ಎಪ್ಸಿಲಾನ್ ನಾಟ್ ಇಂಟು ಲ್ಯಾಂಬ್ಡಾ ಬೈ ಆರ್. ನಿಮಗೆ ನೆನಪಿಡ್ಲಿಕ್ಕೆ ಅನುಕೂಲ ಆಗಲಿ ಅಂದ್ಕೊಂಡ್ರೆ ಇದನ್ನು 4 pi ಎಪ್ಸಿಲಾನ್ ನಾಟ್ ಮಾಡ್ಕೋಬೋದು. ಅಂದರೆ 2ದಿಂದ ಮಲ್ಟಿಪ್ಲೈ ಮಾಡ್ದಂಗೆ ಆಯಿತು. ಡಿನಾಮಿನೇಟರ್ 2ದಿಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟ್ರಿಗೂ 2ದಿಂದ ಮಲ್ಟಿಪ್ಲೈ ಮಾಡಬೇಕು. ಆವಾಗ 2 ಲ್ಯಾಂಬ್ಡಾ ಬೈ ಆರ್ ಅಂತ ಹೇಳಬೇಕಾಗ್ತದೆ. ಹೀಗೆ ಹೇಳಿದ್ರು ಸರಿಯೇ. ಇದನ್ನೇ ಈ ಫಾರ್ಮಲ್ಲಿ ಹೇಳಿದ್ವಿ. ನಿಮಗೆ ಹೇಗೆ ಹೇಳಕ್ಕೆ ನೆನಪಿಡ್ಲಿಕ್ಕೆ ಈಸಿ ಆಗ್ತದೆ ಆ ಥರ ಬರ್ಕೊಡ್ರಿ. ಎನಿವೆ ದಿಸ್ ಈಸ್ ಕಾನ್ಸ್ಟೆಂಟ್ ಅಂತಾದರೆ E ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ಬೈ ಮೇಲಿನ ತೊಗೊಳ್ಳೋಣ ಲ್ಯಾಂಬ್ಡಾ ಬೈ ಆರ್. ಸೊ E ಈಸ್ ಡೈರೆಕ್ಟ್ ಲ್ಯಾಂಬ್ಡಾ ಬೈ ಆರ್. ಓಕೆ, E ಈಸ್ ಡೈರೆಕ್ಟ್ ಪ್ರೊಪೋರ್ಷನಲ್ ಟು ಲ್ಯಾಂಬ್ಡಾ ಬೈ ಆರ್ ಆಯಿತು. ಈ ಪ್ರೊಪೋರ್ಷನಾಲಿಟಿ ಸೈನ್ ತೆಗೆದುಬಿಟ್ರೆ ಈಕ್ವಲ್ ಟು ತೆಗಿಬೇಕಾಗ್ತದೆ ಆ ಪ್ರೊಪೋರ್ಷನಾಲಿಟಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲ್ಯಾಂಬ್ಡಾ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಅಂತಾಯಿತು. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಫಿಗರ್ನಲ್ಲಿ ನೋಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ E ಅನ್ನೋದು ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲ್ಯಾಂಬ್ಡಾ, ದಟ್ ಈಸ್ ಡೆನ್ಸಿಟಿ ಆಫ್ ದ ಚಾರ್ಜಸ್. ಆ ವಯರ್ ಮೇಲೆ ಇರುವಂಥ ಚಾರ್ಜ್ಗಳ ಸಾಂದ್ರತೆ, ಚಾರ್ಜ್ಗಳ ಡೆನ್ಸಿಟಿ. ಸೊ ಹೆಚ್ಚು ಚಾರ್ಜ್ಗಳಿದ್ದರೆ ಇಲ್ಲಿ ಡೆನ್ಸಿಟಿ ಮೋರ್ ಅಂತ ಹೇಳ್ತೀವಿ, ಕಡಿಮೆ ಚಾರ್ಜ್ ಇದ್ದರೆ ಡೆನ್ಸಿಟಿ ಲೆಸ್ ಅಂತ ಹೇಳ್ತೀವಿ. ಓಕೆ, ಆ ಥರ ಹೆಚ್ಚು ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತದೆ, ಕಡಿಮೆ ಚಾರ್ಜ್ ಇದ್ದರೆ ವೀಕ್ ಆಗಿರ್ತದೆ. ಆ ಥರ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಚಾರ್ಜ್ ಡೆನ್ಸಿಟಿ ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್. ಅಂದರೆ ಆರ್ ಬೆಲೆ ಹೆಚ್ಚಾಗ್ತಾ ಹೋಗ್ಬಿಟ್ರೆ, ಅಂದರೆ ಈ ಪಾಯಿಂಟ್ ಶಿಫ್ಟ್ ಆಗ್ತಾ ಹೋಗ್ಬಿಟ್ರೆ, ವಯರ್ದಿಂದ ದೂರ ಹೋಗ್ತಾ ಹೋಗ್ಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೊಂದು ಕಡಿಮೆ ಆಗ್ತಾ ಬಂದುಬಿಡ್ತದೆ. ಅದೇ ಪಾಯಿಂಟ್ ಪಿ ಅನ್ನೋದು ವಯರ್ಗೆ ಹತ್ತಿರ ಬಂದುಬಿಟ್ರೆ ಅವಾಗ ಡಿಸ್ಟೆನ್ಸ್ ಕಡಿಮೆ ಆಗ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತದೆ. ಸೊ ಆರ್ ಇನ್ಕ್ರೀಸ್ ಆದರೆ E ಕಡಿಮೆ ಆಗ್ತದೆ, ಆರ್ ಕಡಿಮೆ ಆದರೆ E ಹೆಚ್ಚಾಗ್ತದೆ. ಸೊ ದಿಸ್ ಇಸ್ ಹೌ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಪೆಂಡಿಂಗ್ ಆನ್ charge density and also this distance between the wire and the given point P. This is the relation for or the expression for electric field at point P because of the long charged wire. Once again I repeat, this is equal to E equal to 1 divided by 2 pi epsilon naught into lambda by r. ಓಕೆ, ಇವತ್ತಿಗೆ ಇಟ್ಟು ಸಾಕು. ನೆಕ್ಸ್ಟ್ ಪಾರ್ಟ್ನಲ್ಲಿ ಮುಂದಿನ ಪಾರ್ಟನ್ನು ನೋಡೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್.